ಮಾಹಿತಿ ಇತ್ತು. ಅದರ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚೆಚ್ಚು ಸಾರ್ವಜನಿಕರನ್ನ ಸಂಪರ್ಕ ಮಾಡಿ ಏನಾದರೂ ಈ ಥರ ತೊಂದರೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ, ಶಹರ ಪೊಲೀಸ್ ಠಾಣೆ ಮತ್ತು ಉಪನಗರ ಪೊಲೀಸ್ ಠಾಣೆ, ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 6 ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ದಾಖಲಾಗಿದೆ. ಎಕ್ಸ್ಟಾರ್ಷನ್ ಅಂದರೆ ಹಣ ಕೊಟ್ಬಿಟ್ಟು 10,000 ಕೊಟ್ಟರೆ 20,000 ಕೊಡಬೇಕು ಅನ್ನುವಂಥದ್ದು, ವರ್ಷಾನುಗಟ್ಲೆಯಿಂದ ಅವ್ರಿಗೆ ಹಣ ಕೊಟ್ಟರು ಇನ್ನೂ ಅಸಲೇ ತೀರಿಲ್ಲ ನಿಂದು ಅಂತಂದು ಹೇಳುವಂಥದ್ದು. ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು, ಗಾಡಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳೋಂಥದ್ದು, ಈ ಥರದ್ದೇನು ಸಾರ್ವಜನಿಕರಿಗೆ ಸುಲಿಗೆ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಆಮೇಲೆ ಕೆಲವು ಸಂದರ್ಭದಲ್ಲಿ ಎತ್ತಕೊಂಡೋಗಿ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿಡುವಂಥದ್ದು, ಈ ಎಲ್ಲ ಚಟುವಟಿಕೆಗಳಲ್ಲಿ ಗುರುತಿಸ್ಕೊಂಡಿರೋರ ಗುರಿಯಾಗಿ ಇರಿಸಿಕೊಂಡು ನಾವು ಈ ಒಂದು ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿದೆ. ಮತ್ತು ಸುಮಾರು 12 ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೊಳಪಡಿಸಿದ್ವಿ. ಮತ್ತು ಅವರು ಈ ಕೃತ್ಯಗಳಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 2 ಮಹಿಳೆಯರು ಕೂಡ ಒಳಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಗಿರಿ, ಧಾರವಾಡ ನಗರ, ಧಾರವಾಡ ಸಬರ್ಬನ್ ಮತ್ತು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್, ಈ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 7 ಪ್ರಕರಣಗಳಲ್ಲಿ ಒಟ್ಟು 24 ಜನ ಆರೋಪಿಗಳನ್ನು ನಾವು ಸಾರ್ವಜನಿಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇವರಲ್ಲಿ ವೆಪನ್ಸ್ ಅಂತ ಇವೆ, ಚಾಕು, ಚೂರಿ, ಮಚ್ಚು ಇಂಥವೆಲ್ಲ ಇಟ್ಕೊಂಡು ಏನಾಗುತ್ತೆ, ಹಣ ಕೊಟ್ಟ ಮೇಲೆ ಹಣ ರಿಕವರಿ ಮಾಡಬೇಕಲ್ಲ. ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಈ ಸ್ವಲ್ಪ ರೌಡಿ ಎಲಿಮೆಂಟ್ಸ್ಗಳು ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಂಡಿರುವಂಥದ್ದು ಕೂಡ ಕಂಡು ಬಂದಿದೆ. ಯಾರ್ಯಾರು ಆ ಒಂದು ಕೃತ್ಯದಲ್ಲಿ ತೊಡಗಿದ್ರು ಅಂಥವ್ರನ್ನ ಕೂಡ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಮತ್ತು ಇದರಲ್ಲಿ ಭಾಳ ಆಭಾಸ ಆಗುವಂಥ ವಿಚಾರ ಅಂತಂದರೆ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡು ಬೆದರಿಕೆ ಹಾಕುವಂಥದ್ದು, ಮತ್ತು ಅಪ್ರಾಪ್ತ ಬಾಲಕರನ್ನ ಟಾರ್ಗೆಟೆಡ್ ಆಗಿ ಇವರು ಸಾಲ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಒಟ್ಟು ನಮಗೆ ಸಾಲದ ವ್ಯವಹಾರ ನಮೂದಿಸಿರುವಂಥ ದಾಖಲೆಗಳು, ಮತ್ತು 10ಕ್ಕೂ ಹೆಚ್ಚು ಮೊಬೈಲ್ಗಳು, 8 ದ್ವಿಚಕ್ರ ವಾಹನಗಳು, ಹರಿತವಾದ 2 ಆಯುಧಗಳು, ಅದೇ ರೀತಿ ಖಾಲಿ ಚೆಕ್ಗಳು, ಬಾಂಡ್ ಪೇಪರ್ಸು, ಮತ್ತು ಪ್ಲೆಡ್ಜ್ ಮಾಡಿಕೊಂಡು ಅಡ ಹಿಡಿಸ್ಕೊಂಡಿದ್ದಂಥ ಕೆಲವು 2 ವೀಲರ್ಸು, ಇಷ್ಟೆಲ್ಲ ಸೇರಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ ಅವ್ರು ಮಾಡ್ತಿದ್ದ ವ್ಯವಹಾರ, ಅವ್ರು ಎಷ್ಟು ಹಣ ಕೊಟ್ಟಿದ್ರು, ಎಷ್ಟು ರಿಕವರಿ ಮಾಡಿದ್ರು, ಇನ್ನು ಎಷ್ಟು ಹಣ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಇವೆಲ್ಲ ಅನ್ಲೈಸೆನ್ಸ್. ನಾನು ಮೊನ್ನೆ ಕೂಡ ಹೇಳಿದ್ದೆ, ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಬೇಕು ಅಂತಂದರೆ ಮನಿ ಲೆಂಡಿಂಗ್ ಇರ್ಬೋದು, ಅದು ಲೇವಾದೇವಿ ಇರ್ಬೋದು, ಪಾನ್ ಬ್ರೋಕರೇಜ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸಿನ ಸಂಸ್ಥೆಗಳು ನಡೆಸುವಂಥದ್ದು ಏನಿದೆ, ಇದು ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಪರ್ಮಿಷನ್ ತೊಗೊಂಡು ರಿಜಿಸ್ಟರ್ ಮಾಡಿಕೊಂಡು ಲೈಸೆನ್ಸ್ ತೊಗೊಂಡು ಮಾಡಬೇಕಾಗಿದೆ. ಅದು ಯಾವುದೂ ಇಲ್ಲದೆ ಅಕ್ರಮವಾಗಿ ಮಾಡ್ತಾ ಇದ್ದಿದ್ದು. ಮತ್ತು ಈ ಅಕ್ರಮವಾಗಿ ಮಾಡೋದ್ರ ಜೊತೆಗೆ ಅಕಸ್ಮಾತ್ ಯಾರಾದರೂ ಕೊಡಲಿಲ್ಲ ಅಂತಂದರೆ ಅವ್ರು ಬೆದರಿಸಲಿಕ್ಕೆ ಒಂದು ಪುಡಿ ರೌಡಿಗಳ ಗುಂಪನ್ನು ಕಟ್ಕೊಂಡು ಕೂಡ ಆ ಏರಿಯಾದಲ್ಲಿ ಡಾಮಿನೇಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಂಥವ್ರು ಕೂಡ ಇದರಲ್ಲಿ ಒಳಗೊಂಡಿದ್ದಾರೆ. ಇದು 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಮೇಲೆ ಮಾಡಿರುವಂಥ ಕ್ರಮ. ಇನ್ನು ಎಲ್ಲ ಪೊಲೀಸ್ ಠಾಣೆಯಲ್ಲೂ ನಮಗೆ ಸಾಕಷ್ಟು ಫಿರ್ಯಾದಿಗಳು ಬರ್ತಾ ಇದ್ದಾವೆ. ಅವರು ಕೊಟ್ಟಿದ್ದು ಕಂಪ್ಲೇಂಟ್ ಫಾರ್ಮೇಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಅಡ್ವೊಕೇಟ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ತೊಗೊಂಬನ್ನಿ ಅಂತ ಸಾಕಷ್ಟು ಜನನ ವಾಪಸ್ ಕಳಿಸಿದ್ದೀವಿ ಕೂಡ. ಸೊ ಆದಷ್ಟು ಬೇಗ ಇನ್ನೂ ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಧಾರವಾಡ ನಗರದ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಈ ರೀತಿ ಯಾರು ಸಾರ್ವಜನಿಕರಿಗೆ ಹಣ ಕೊಡ್ತೀವಿ ಅನ್ನೋ ರೂಪದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಕಿಡ್ನಾಪಿಂಗ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಪ್ರಾಪರ್ಟಿಗಳನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಬರೆಸ್ಕೊಡುವಂಥದ್ದು, ಮತ್ತು ಈ ಎಲ್ಲ ಚಟುವಟಿಕೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಆದಷ್ಟು ಬೇಗ ಕಾರ್ಯಾಚರಣೆ ಮುಖಾಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳಿ. ಸರ್, ಅದನ್ನು ಈಗ ಮೊನ್ನೆ ಬೆಂಡಿಗೇರಿ ಕೇಸ್ ಆಗಿತ್ತು, ಅದರಲ್ಲಿ ಮೈನರ್ಸ್ನ ಉಪಯೋಗಿಸ್ಕೊಂಡು ಮೈನರ್ಸಿಗೆ ಬಡ್ಡಿ ಕೊಡುವಂಥದ್ದು ಮತ್ತು ಮೈನರ್ಗಳನ್ನ ಉಪಯೋಗಿಸ್ಕೊಂಡು ರಿಕವರಿ ಮಾಡಿಸುವಂಥದ್ದು ಏನಿತ್ತು, ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ JJ ಆ್ಯಕ್ಟಲ್ಲಿ ಏನಾದರೂ ಪ್ರಾವಿಷನ್ ಇದೆಯಾ ಅಂತ ನೋಡಿ ಅಳವಡಿಸ್ಕೊಳ್ಳಿ ಅಂತ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ನಮಗೆ ನಮ್ಮ ಹಣ ಇಸ್ಕೊಂಡಿದ್ದಾರೆ ಕೊಡಿ ಅನ್ನೋಂಥವ್ರು ಬರ್ತಾರೆ. ಈಗ ವಿಶ್ವಾಸದಲ್ಲಿ ಹಣ ಕೊಟ್ಟಿರುವಂಥದ್ದು ಇರುತ್ತೆ. ಅದೇ ರೀತಿ ಹಣ ವಾಪಸ್ ಕೊಟ್ಟರು ಮತ್ತೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಅಫೆನ್ಸ್ ಎಲ್ಲಿ ಮೇಕ್ಔಟ್ ಆಗುತ್ತೆ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಸರ್, ಈಗ ಈ ಶಾಲೆ ಕೆಡುವಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 ಜನ ಇಲ್ಲ, ಅದರಲ್ಲಿ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ.